ಡರ್ಬಿ ಧಮಾಕಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಲೆಗಸಿ ಬೆಂಗಳೂರು ಡರ್ಬಿ ಈ ಸಲ ಸಖತ್ ಕಲರ್ಫುಲ್ ಆಗಿತ್ತು. ಗಣರಾಜ್ಯೋತ್ಸವದ ದಿನದಂದು ನಡೆದಂತಹ ಡರ್ಬಿಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ರು. ಒಂದೆಡೆ ಕುದುರೆಗಳು ತಮ್ಮ ಅದ್ಭುತ ಓಟದಿಂದ ಗಮನ ಸೆಳೆದರೆ ಮತ್ತೊಂದೆಡೆ ಪ್ರೇಕ್ಷಕರು ತಮ್ಮ ಚಿತ್ತಾಕರ್ಷಕ ಉಡುಪಿನಲ್ಲಿ ಕಂಗೊಳಿಸಿದ್ರು. ಲೆಗಸಿ ಬೆಂಗಳೂರು ಡರ್ಬಿ ಸಾಕಷ್ಟು ಕುತೂಹಲ ಮೂಡಿಸಿದ್ದ ಲೆಗಸಿ ಬೆಂಗಳೂರು ಡರ್ಬಿ ನಿರೀಕ್ಷೆಯಂತೆ ರೋಚಕವಾಗಿತ್ತು. ಒಂದೆಡೆ ಗೆಲ್ಲಲೇಬೇಕೆಂಬ ಹಠದಲ್ಲಿ ಜಾಕಿಗಳು ಕುದುರೆಗಳು ರೆಡಿಯಾಗಿ ನಿಂತಿದ್ರೆ, ಮತ್ತೊಂದೆಡೆ ಕುದುರೆ ಬಾಲಕ್ಕೆ ಹಣ ಕಟ್ಟಲು ಜನರು ಮುಗಿ ಬೀಳ್ತಿದ್ರು. ಅವರದೇ ಆದ ಲೆಕ್ಕಾಚಾರದಲ್ಲಿ ಬೆಂಗಳೂರು ಡರ್ಬಿ ನಡೀತು. ದೇಶದ ಗಮನ ಸೆಳೆದ ಲೆಗಸಿ ಡರ್ಬಿ. ದೇಶದ ಪ್ರತಿಷ್ಠಿತ ಡರ್ಬಿಯಾದ ಬೆಂಗಳೂರು ಲೆಗಸಿ ಡರ್ಬಿಯಲ್ಲಿ ದೇಶದ ವಿವಿಧೆಡೆಯಿಂದ ಬಂದ ಅದ್ಭುತ ಕುದುರೆಗಳು ಮತ್ತು ಜಾಕಿಗಳು ಭಾಗವಹಿಸಿದ್ರು. ಮೊದಲಿನಿಂದಲೂ ಅಮೋಘ ರೇಸ್ಗೆ ಕಾರಣವಾಗುವ ಈ ಡರ್ಬಿ ಈ ಸಲ ಮತ್ತಷ್ಟು ಉತ್ತಮ ಸ್ಪರ್ಧಿಗಳು ಭಾಗವಹಿಸಿದ್ರಿಂದ ಸಖತ್ ಕ್ರೇಜ್ ಹೆಚ್ಚಿಸಿತ್ತು. 2015ರ ಮೊದಲ ಡರ್ಬಿ ನೋಡಲು ರಾಷ್ಟ್ರಾದ್ಯಂತ ಜನರು ಉತ್ಸುಕರಾಗಿದ್ರು. ಹಾಗಾಗಿ ದೇಶದ ವಿವಿಧೆಡೆಯಿಂದ ಡರ್ಬಿ ಪ್ರಿಯರು ಆಗಮಿಸಿದ್ರು. We come very often to the derby and we love coming here because it gives us a thrill to see the horses, especially the winners, and the winter derby is much better than the summer derby. I love to come here because it's so interesting watching people dressing up, and I love dressing up, and I love to bet also sometimes. And my husband has horses here, he owns a house, so that's why I love coming here. ಕ್ರೇಜ್ ಹೆಚ್ಚಿಸಿದ ವರ್ಷದ ಮೊದಲ ಡರ್ಬಿ ಬೆಂಗಳೂರಿನಲ್ಲಿ ನಡೆದ ಗ್ರೇಡ್ 1 ಬೆಂಗಳೂರು ವಿಂಟರ್ ಡರ್ಬಿ ತುಂಬಾ ಆಕರ್ಷಕವಾಗಿತ್ತು. ವರ್ಷದ ಮೊದಲ ಡರ್ಬಿ ನೋಡಲು ಹಲವರು ನಾನಾ ವೇಷ ತೊಟ್ಟು ಆಗಮಿಸಿದ್ರು. ವರ್ಷದ ಮೊದಲ ರೇಸ್ ಕಣ್ತುಂಬಿಕೊಳ್ಳಲು ಬಂದ ಲಲನಿಯರು ಮಾತ್ರ ಸಖತ್ ಹಾಟ್ ಆಗಿ ಕಾಣಿಸಿಕೊಳ್ಳುವ ಮೂಲಕ ಲಾಂಜ್ನಲ್ಲಿ ಚಾಂದುಳ್ಳಿ ಚೆಲುವೆಯಂತೆ ಮಿಂಚ್ತಿದ್ರು. ರೇಸ್ನಲ್ಲಿ ಗಮನ ಸೆಳೆದ ಲಲನಿಯರ ಸ್ಟೈಲ್. ಇಲ್ಲಿ ಹೆಚ್ಚು ಗಮನ ಸೆಳೆದಿದ್ದು ಬಾಳುಕುವ ಬಳ್ಳಿಯಂತೆ ಬಂದ ಬೆಡಗಿಯರು. ತಮ್ಮದೇ ಆದ ವಿಭಿನ್ನ ಉಡುಪುಗಳನ್ನ ತೊಟ್ಟುಕೊಂಡು ರೇಸ್ ನೋಡಲು ಬಂದಿದ್ದ ಲಲನಿಯರು ಎಲ್ಲರ ಗಮನ ಸೆಳೆದ್ರು. ಒಬ್ರಿಗಿಂತ ಒಬ್ರು ರೆಡ್ ಕಾರ್ಪೆಟ್ ಮೇಲೆ ತಮ್ಮ ಝಲಕ್ ತೋರಿಸಿದ್ರು. ಹ್ಯಾಟ್ನಿಂದ ಮಿಂಚಿದ ಮಾನಿನಿಯರು. ರೇಸ್ ನೋಡಲು ಆಗಮಿಸಿದ ಯುವತಿಯರು ವಿಭಿನ್ನ ರೀತಿಯ ಹ್ಯಾಟ್ ಹಾಕೊಂಡು ಮಿಂಚಿದ್ರು. ವಿಂಟರ್ ಸೀಸನ್ ಹ್ಯಾಟ್ ಫ್ಯಾಷನ್ ಶೋ ನಂತಿತ್ತು ಈ ವರ್ಷದ ಮೊದಲ ಡರ್ಬಿ. ಯುವತಿಯರು ಸುಂದರವಾಗಿ ಕಾಣಿಸಿಕೊಳ್ಬೇಕೆಂದು ಫ್ಯಾಷನ್ ಶೋಗೆ ಬಂದಂತೆ ಕಂಗೊಳಿಸಿದ್ರು. Sports Bureau, Suvarna News.